ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. 65 ಲಕ್ಷ ವೆಚ್ಚದಲ್ಲಿ ಮದನಹಳ್ಳಿ ಗ್ರಾಮ ಪಂಚಾಯಿತಿ ನವೀಕರಣ ಕಟ್ಟಡ ಹಾಗೂ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಪೋಷಕರ ತಂಗುದಾಣಕ್ಕೆ ಚಾಲನೆ. ಪೋಷಕರ ತಂಗುದಾಣ ಲೋಕಾರ್ಪಣೆ. ಕೋಲಾರ ತಾಲೂಕು ಸುಗುಟೂರು ಹೋಬಳಿ ಮದನಹಳ್ಳಿ ಗ್ರಾಮ ಪಂಚಾಯಿತಿ ನವೀಕರಣ ಕಟ್ಟಡವನ್ನು ಶ್ರೀನಿವಾಸಪುರ ಕ್ಷೇತ್ರದ ಎಂಎಲ್ಎ ವೆಂಕಟ ಶಿವಾರೆಡ್ಡಿ ಅವರವರು ಚಾಲನೆ ನೀಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಕೋಲಾರ ಲೋಕಸಭಾ ಸದಸ್ಯರಾದ ಎಂ ಮಲ್ಲೇಶ್ ಬಾಬು, ಎಂಎಲ್ಸಿ ಅನಿಲ್ ಕುಮಾರ್, ಇಂಚಿರಾ ಗೋವಿಂದರಾಜು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುನಾಥ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ವೆಂಕಟರತ್ನಮ್ಮ, ಹಿರಿಯ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಹೇಶ್, ನರಸಿಂಹನಾಯಕ, ದೇವರಾಜ್, ವೆಂಕಟೇಶ್ ಗೌಡ, ಸುಧಾರಾಣಿ, ಜಯಮ್ಮ, ವಿಜಯ್ ಕುಮಾರ್, ನಾಗರಾಜ್, ಪಾರ್ವತಮ್ಮ, ರಾಜಣ್ಣ, ಪ್ರಕಾಶ್, ರತ್ನಮ್ಮ ಸೇರಿದಂತೆ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ಗ್ರಾಮ ಪಂಚಾಯಿತಿ ಪಿಡಿಒ ಅನುರಾಧ, ಕಾರ್ಯದರ್ಶಿ ನಾರಾಯಣಸ್ವಾಮಿ ಸೇರಿದಂತೆ ಗ್ರಾಮ ಪಂಚಾಯಿತಿ ಎಲ್ಲ ಸಿಬ್ಬಂದಿ ವರ್ಗವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ನಮಸ್ತೆ, ನನ್ನ ಹೆಸರು ಅನುರಾಧ ಅಂತ ಹೇಳಿ. ನಾನು ಮದನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಇಲ್ಲಿ ನಾನು 3 ವರ್ಷಗಳಿಂದ ನಾನು ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಈ ಒಂದು ನಮ್ಮ ಮದನಹಳ್ಳಿ ಗ್ರಾಮ ಪಂಚಾಯಿತಿ ಕಟ್ಟಡ ಬಂದು ಮದನಹಳ್ಳಿ ಕ್ರಾಸ್ನಲ್ಲಿದೆ. ಆದರೆ ಕ್ರಾಸ್ನಲ್ಲಿದೆ ಅಂತ ಎಲ್ಲಿದೆ ಅಂತ ಹೇಳ್ಬಿಟ್ಟು ಹೇಳಿ ಯಾರಿಗೂ ಚಿಂತಾಮಣಿ ಕೋಲಾರ ಮೇನ್ ರೋಡಲ್ಲಿ ಹೋಗೋದವ್ರಿಗೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಏಕೆಂತಂದರೆ ಮದನಹಳ್ಳಿ ವಿಲೇಜ್ ಕಡೆಗೆ ಹೋಗುವಂಥ ರಸ್ತೆ ಕಡೆಗೆ ಎಂಟ್ರೆನ್ಸು ಮೊದಲಿಗಿತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಗ್ರಾಮ ಪಂಚಾಯಿತಿ ನಮ್ಮ ಸಭೆಯಲ್ಲಿ ಇಟ್ಕೊಂಡು ನಾವೇನಾದರೂ ಮಾಡಿ ಎಂಟ್ರೆನ್ಸನ್ನು ಪೂರ್ವ ಪಶ್ಚಿಮಕ್ಕೆ ಮಾಡಬೇಕು, ಮುಂದ್ಗಡೆಗೆ ಜಾಗವನ್ನು ಚಿಂತಾಮಣಿ ಕೋಲಾರ ಮುಖ್ಯ ರಸ್ತೆಗೆ ತಗೋಬೇಕು ಅಂತ ಹೇಳ್ಬಿಟ್ಟು ನಾವು ಚರ್ಚೆ ಮಾಡಿದಾಗ ಎಲ್ಲ ಸದಸ್ಯರನ್ನು ಆಯಿತು, ಸಂಬಂಧಪಟ್ಟ ಯಾರೋ ಲ್ಯಾಂಡ್ ಅವನ್ನೆಲ್ಲ ಕರೆಸಿ ಮಾತಾಡೋಣ, ಆದಷ್ಟು ಮನವೊಲಿಸಿ ಮಾಡೋಣ ಅಂತ ಹೇಳಿದ್ರು. ಅದೇ ರೀತಿಯೇ ಲ್ಯಾಂಡ್ ಓನರ್ಸ್ನೆಲ್ಲನೂ ಕರೆದು ಇಲ್ಲೆಲ್ಲ ಏನು ಗಿಡಗಂಟೆಗಳೆಲ್ಲ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಸಿ, ಮರಗಳೆಲ್ಲ ಇದ್ದು ಅದನ್ನೆಲ್ಲ ಕೊಯಿಸಿ ಮಾತಾಡಿ ನಮಗೆ ಏನು ಪೂರ್ವ ಪಶ್ಚಿಮವಾಗಿ ಮದನಹಳ್ಳಿ ಕಟ್ಟಡ ಬರುತ್ತಲ್ಲ ಚಿಂತಾಮಣಿ ಕೋಲಾರ ರಸ್ತೆಗೆ ಮೇನ್ ರೋಡಲ್ಲಿ ಯಾರಾದರೂ ಹೋಗಿ ಇಲ್ಲೊಂದು ಕಟ್ಟಡ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗೋ ಥರ ನನ್ನನ್ನು ಜಾಗವನ್ನು ನಮಗೆ ಕೊಡಿಸ್ಕೊಡೋದಕ್ಕೆ ನಮ್ಮ ಅಂದಿನ ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರುಗಳು ಮತ್ತು ನಮ್ಮ ಆಡಳಿತ ಮಂಡಳಿ ಎಲ್ಲರೂ ಯಶಸ್ವಿಯಾಗಿರ್ತಾರೆ. ಯಶಸ್ವಿಯಾದ ನಂತರ ಕಟ್ಟಡನೂ ಈಗಿನ ಕಾಲಕ್ಕೆ ತಕ್ಕಂಗಿರಲಿಲ್ಲ. ಸುಮಾರು ಒಂದು 93-94ರಲ್ಲಿ ಕಟ್ಟಿರುವಂತಹ ಕಟ್ಟಡ ಆಗಿತ್ತು ಇದು. ಹೊಸದಾಗಿ ಮೇಡಮ್ ನಾವೇನೋ ದಾರಿ ಬೆಳೆಸ್ಕೊಂಡಿದ್ದೀವಿ, ಹೊಸ ಕಟ್ಟಡವನ್ನು ಹಾಕಬೇಕು, ಈಗ ಬೇರೆ ಪಂಚಾಯತಿಗಳೆಲ್ಲನೂ ಹೊಸ ಬಿಲ್ಡಿಂಗ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತಂದು. ನಮ್ಮದು ಏನಂತಂದರೆ ಈ ಕಡೆಗೆ ಚಿಂತಾಮಣಿ ತಾಲೂಕು ಬಾರ್ಡ್ರು, ಆ ಕಡೆಗೆ ಶ್ರೀನಿವಾಸಪುರ ತಾಲೂಕು ಬಾರ್ಡ್ರು ವಿಲೇಜು. ಇಲ್ಲಿ ರೆವಿನ್ಯೂ ಯಾವುದನ್ನು ಲೇಔಟ್ಸ್ ಆಗಿರ್ಬೋದು, ಬೇರೆ ಇನ್ಯಾವುದನ್ನು ಅಂಗಡಿಗಳು ಬಾಡಿಗೆ ಇರ್ಬೋದು, ಯಾವುದೂ ಇಲ್ಲಿ ಬರೋದಿಲ್ಲ. ಬರೀ ಜನರು ಕಂದಾಯ ಅಷ್ಟೇ ಇಲ್ಲಿ ಬರ್ತಾ ಇರುವಂತಹದ್ದು. ಅದರಿಂದ ನಮ್ಮಲ್ಲಿ ಮೊದಲಿನ ನರೇಗಾ ಕೆಲಸಗಳು ತುಂಬ ಚೆನ್ನಾಗಿ ಆಗ್ತಾ ಇದ್ದಾವೆ. ನರೇಗಾ ಯೋಜನೆಯಲ್ಲೇ ಯಾವುದಾದ್ರೂ ಅವಕಾಶ ಇದೆಯಾ ಅಂತ ಹೇಳಿಬಿಟ್ಟು ನಾವು ನೋಡಿದಾಗ ಸಂಜೀವಿನಿ ಶೆಡ್ ಅಂತ ಹೇಳಿ ಒಂದು 17.5 ಲಕ್ಷ ರೂಪಾಯಿಯಲ್ಲಿ ಒಂದು ಕಟ್ಟಡವನ್ನು ಮಾಡ್ಕೋಬಹುದು ಅಂತ ಹೇಳ್ತೀವಿ. ನಾವು ಎಲ್ಲರೂ ಪಿ ಯೋಜನೆ ಮಾಡಿ ಅದನ್ನು ಕಳಿಸಿ ಅನುಮೋದನೆ ನಾವು ತೊಗೊಂಡ್ವಿ. ಅದೇ ರೀತಿಯೇ ಕಟ್ಟಡ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಬರೀ ನಾವು ಸಂಜೀವಿನಿ ಶೆಡ್ ಒಂದು ಮಾತ್ರನೇ ಈ ಕಟ್ಟಡಕ್ಕೆ ಮಾಡಿಕೊಂಡ್ರೆ ಚೆನ್ನಾಗಿ ಬರಲ್ಲ ಅಂತ ಹೇಳಿ ನಮ್ಮ ಭಾಗದ ವಿಧಾನ ಪರಿಷತ್ ಸದಸ್ಯರಾದಂತಹ ML ಅನಿಲ್ ಅವರನ್ನು ನಾವು ಕೇಳಿದಾಗ, ಇಲ್ಲ ನನ್ನ ಹಳ್ಳಿ ಇದು, ನಾನು ಏನಾದರೂ ನನ್ನ ಕೊಡುಗೆ ಕೊಡ್ತೀನಿ, ಬೇರೆ ಕಡೆಯಿಂದಲೂ ನಾನು ಅನುದಾನ ತೊಗೊಂಬಂದು ಕೊಡ್ತೀನಿ, ಸುಸಜ್ಜಿತವಾದಂತಹ ಒಳ್ಳೆ ಕಟ್ಟಡ ಕಟ್ಟೋಣ ಅಂತ ಹೇಳಿ ಅವ್ರ ಅಣ್ಣ ಅವರು ಸಹ ಹೇಳಿದ್ರು. ಅದೇ ರೀತಿಯೇ ಅವರ ಅನುದಾನದಲ್ಲಿ ಸುಮಾರು 10 ಲಕ್ಷ ರೂಪಾಯಿನ ನಮಗೆ ಪಂಚಾಯಿತಿ ಕಟ್ಟಡಕ್ಕೆ ಕೊಟ್ಟರು. ಆಮೇಲೆ ಇನ್ನು 3 ಲಕ್ಷ ರೂಪಾಯಿ ಶೌಚಾಲಯವನ್ನು ನಿರ್ಮಾಣ ಮಾಡೋದಕ್ಕೆ ಅಂತ ಒಟ್ಟು 13 ಲಕ್ಷ ರೂಪಾಯಿ ಅವರ ಅನುದಾನದಲ್ಲಿ ಕೊಟ್ಟರು. ಅದೇ ರೀತಿ ನಾವು ಶಾಸಕರನ್ನು ಸಹ ನಾವು ಕೇಳಿದಾಗ ನಮ್ಮ ಸನ್ಮಾನ್ಯ ಶಾಸಕರು ಸಹ ತಮ್ಮ ಅನುದಾನದಲ್ಲಿ 5 ಲಕ್ಷ ರೂಪಾಯಿಯನ್ನು ನಮ್ಮ ಕಟ್ಟಡ ಕಟ್ಟಿಕೊಂಡು, ಮತ್ತು ಅದರ ಜೊತೆಗೆ ಗ್ರಾಮ ಪಂಚಾಯಿತಿ ಸಶಸ್ತ್ರೀಕರಣ ಸ್ಕೀಮಲ್ಲೂ ಸಹ ನಮ್ಗೆ ಅನುದಾನ ಕೊಡ್ತೀವಿ ಅಂತ ಹೇಳಿ ಸರ್ಕಾರದಿಂದ ಲೆಟ್ರ್ ಬಂತು. ಮೊದಲನೇ ಕಂತಾಗಿ 8 ಲಕ್ಷ ರೂಪಾಯಿ ಬಂತು. ಮತ್ತು ನಮ್ಮ ಎಲ್ಲ ಸದಸ್ಯರುಗಳ ಸಹಕಾರದಿಂದಲೂ 15th ಫೈನಾನ್ಸಲ್ಲೂ ಸಹ 10 ಲಕ್ಷ ರೂಪಾಯಿಯನ್ನು ನಾವು ರಿಸರ್ವ್ ಮಾಡಿಕೊಂಡು ಇವತ್ತು ಮೊದಲನೇ ಹಂತಸ್ಥನ್ನು, ಈ ತಳ ಹಂತಸ್ಥನ್ನು ನಾವು ಇವತ್ತು ಬಿಲ್ಡಿಂಗನ್ನು ಇನಾಗ್ರೇಷನ್ ಫಂಕ್ಷನ್ ಮಾಡಿದ್ದೀವಿ. ಇನ್ನು ಶೀಘ್ರದಲ್ಲೇ ಮೇಲ್ಹಂತಸ್ಥನ್ನು ಸಹ ಮಾಡಿ ಒಂದು ಮಾದರಿ ಕಟ್ಟಡವನ್ನು ಮಾಡಬೇಕು ಅಂತ ಹೇಳಿ ನಮಗೆ ಆಶಯ ಇದೆ. ನಮ್ಮ ಸದಸ್ಯರಾಗಿರ್ಬೋದು ಮತ್ತು ಈ ಗ್ರಾಮಗಳ ಮುಖಂಡರಾಗಿರ್ಬೋದು ಎಲ್ಲರೂ ಸಹ ಮತ್ತು ನಮ್ಮ MLC ಅವರು MLA ಅವರು ಎಲ್ಲರೂ ಮತ್ತು ಇವತ್ತು ಸಂಸದರು ಸಹ ನಾವು ಕೊಡ್ತೀವಿ ಅನುದಾನವನ್ನು ಚೆನ್ನಾಗಿ ಮಾಡಿ ಬಿಲ್ಡಿಂಗು ಅಂತ ಹೇಳಿ ಆಶ್ವಾಸನೆ ಕೊಟ್ಟಿರ್ತಾರೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಅತ್ಯಂತ ಶೀಘ್ರವಾಗಿಯೇ ಇನ್ನೂ ಸುಸಜ್ಜಿತವಾದಂತಹ ಕಟ್ಟಡ, ಒಂದು ಜಿಲ್ಲೆಗೆ ಮಾದರಿಯಾದಂತಹ ಕಟ್ಟಡ ಮಾಡಬೇಕು ಅಂತ ಹೇಳಿ ಆಶಿಸ್ತೀವಿ. ನನ್ನ ಹೆಸರು MK ಮಹೇಶ್ ಅಂತ, ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೀನಿ. ಜಿಲ್ಲಾ ಗ್ರಾಮ ಪಂಚಾಯತ್ ಒಕ್ಕೂಟದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾರ್ಯನಿರ್ವಹಿಸಿದ್ದೀನಿ. ಈಗ ಇವತ್ತು 2 ಕಾರ್ಯಕ್ರಮಗಳು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿರ್ತದೆ. ಒಂದು ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಪೋಷಕರ ತಂಡ ಅಂತ ಹೇಳ್ಬಿಟ್ಟು ಒಂದು
ಸ್ಥಾಪನೆ ಆಗ್ತದೆ. ಅದಕ್ಕೆ ಸಂಪೂರ್ಣ ಹಣವನ್ನು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು 15 ಹಣಕಾಸಿನಲ್ಲಿ ನಾವು ತೆಗೆದುಕೊಂಡು ಬಹಳಷ್ಟು ಅಚ್ಚುಕಟ್ಟಾಗಿ ಅದನ್ನು ನಾವು ಮಾಡಿರ್ತೀವಿ. ಅದು ಭಾಳ ಅವಶ್ಯಕರಿಗೆ ಭಾಳ ಅನುಕೂಲ ಕೂಡ ಆಗಿದೆ. ಮತ್ತು ಇನ್ನೊಂದು ನಾವು ಇವತ್ತು ಸುಮಾರು 65 ಲಕ್ಷ ವೆಚ್ಚದಲ್ಲಿ ಇವತ್ತು ನಮ್ಮ ಗ್ರಾಮ ಪಂಚಾಯತ್ ಕಟ್ಟಡನ ಇವತ್ತು ಈ ದಿನ ಉದ್ಘಾಟನೆ ಮಾಡಿದ್ವಿ. ಉದ್ಘಾಟನೆಯನ್ನು ನಾವು ಮಾನ್ಯ ಶಾಸಕರಾದಂಥ ವೆಂಕಟೇಗೌಡ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಒಂದು ಉದ್ಘಾಟನೆ ಮಾಡಿದ್ದಾರೆ. ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕರಾದಂಥ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಅನಿಲಣ್ಣ ಕೂಡ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಉದ್ಘಾಟನೆಯನ್ನು ಮಾಡಿದ್ದಾರೆ. ಮಾನ್ಯ ಸಂಸದರಾದಂಥ ಮಲ್ಲೇಶ್ ಬಾಬು ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮತ್ತು ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಇಂಚರಾ ಗೋವಿಂದ ಸರ್ ಕೂಡ ಬಂದು ಈ ಒಂದು ಕಾರ್ಯಕ್ರಮ ಪಾಲ್ಗೊಂಡು ಬಹಳಷ್ಟು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ಆಗಿರ್ತದೆ. ಇವತ್ತು ಈ ಒಂದು ಗ್ರಾಮ 65 ಲಕ್ಷ ವೆಚ್ಚ ಅಂತಂದರೆ ಇವತ್ತು ನಮ್ಮ ಮೇಡಮ್ ಅವರು ಮೇಡಮ್ ಹೇಳ್ದಂಗೆ ನಾವು NRM ಶೆಡ್ಡನ್ನು ನಮ್ಮ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತೆಯಿಂದ 17 ಲಕ್ಷನ ತೆಗೆದುಕೊಂಡಿದ್ದೀವಿ. ಮತ್ತು ಶಾಸಕರ ನಿಧಿಯಿಂದ 5 ಲಕ್ಷ ತಗೊಂಡಿದ್ದೀವಿ. ಮತ್ತು MLC ಕಡೆಯಿಂದ ಒಂದು 10 ಲಕ್ಷ ರೂಪಾಯಿ ತೆಗೆದುಕೊಂಡಿದ್ವಿ. ಮತ್ತು ಗ್ರಾಮ ಪಂಚಾಯತಿಯಲ್ಲಿ ನಾವು ಸಾಮಾನ್ಯ ಸಭೆಯಲ್ಲಿ ಮಂಡಿಸಿ ಅವ್ರು ಸರ್ಕಾರ ಮಟ್ಟದಲ್ಲಿ ಕಳಿಸಿ ಭಾಳಷ್ಟು ವಿಶೇಷವಾಗಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನಮಗೆಲ್ಲ ಗೊತ್ತಿರಲಿಲ್ಲ ಅದು ಯಾವ ರೀತಿ ನಾವು ತಿಳ್ಕೊಬೇಕಂತ. ಅವಳು ಭಾಳಷ್ಟು ಕಡೆ ಅವ್ರು ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ನಿರ್ವಹಿಸಿದಾಗ ಭಾಳಷ್ಟು ಇದೇ ರೀತಿ ಗ್ರಾಮ ಪಂಚಾಯತ್ ಕಟ್ಟಡಗಳನ್ನು ನಿರ್ವಹಿಸಿ ಭಾಳಷ್ಟು ಹಣವನ್ನು ತಂದು ಆ ಒಂದು ಕೆಲಸಗಳನ್ನು ಮಾಡಿರ್ತಾರೆ. ಆದ್ದರಿಂದ ಅವಳಿಗೆ ಭಾಳಷ್ಟು ಅನುಭವ ಇರ್ತದೆ. ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿಯಿಂದ ಕಳಿಸ್ಕೊಟ್ಟು ಸುಮಾರು 25 ಲಕ್ಷ ಒಂದು ಅನುಮೋದನೆ ಆಗಿರ್ತದೆ. ಅದು ಮೊದಲನೇ ಕಂತಾಗಿ 8 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಆಗಿರ್ತದೆ. ಟೋಟಲಾಗಿ 67 ಲಕ್ಷದಲ್ಲಿ ಇವತ್ತು ಈ ಕಾಮಗಾರಿಯನ್ನು ಕೈಗೊಂಡು ಬಹಳಷ್ಟು ಅಚ್ಚುಕಟ್ಟಾಗಿದೆ. ಮತ್ತು ಈಗ ಮೊದಲಂತ ಆಗಿದೆ. ಮತ್ತು ಮೇಲೆ ಅಂತ ಕೂಡ ನಾವು ಈಗ ಅದು ಕೂಡ ನಾವು ಈಗ ಸುಮಾರು ದಿನಗಳಲ್ಲಿ ಅತಿ ಬೇಗನೆ ನಾವು ಅದನ್ನು ಕಟ್ಟಡವನ್ನು ನಾವು ಸ್ಥಾಪನೆ ಮಾಡಿ ಅದನ್ನು ಪೂರ್ಣಗೊಳಿಸಿಕೊಂಡು ವ್ಯವಸ್ಥೆಯನ್ನು ಕೂಡ ಮಾಡ್ತಾಯಿದ್ವಿ. ಇವತ್ತು ಮದ್ದಳ್ಳಿ ಗ್ರಾಮ ಪಂಚಾಯತ್ ಬಹುಶಃ ನಿಮ್ಗೆ ಗೊತ್ತಿರಬೇಕು, ರಾಜ್ಯ ಮಟ್ಟದಲ್ಲಿ ಇವತ್ತು ನಮ್ಮ ಮದ್ದಳ್ಳಿ ಗ್ರಾಮ ಪಂಚಾಯತ್ ಇದೆ. ಇವತ್ತು 2023-24 ಸಾಲಿನಲ್ಲಿ ಇವತ್ತು ಅಮೃತ ಸರೋವರ ನಡೆಯಿದೆ. ಮದ್ದಳ್ಳಿ ಗ್ರಾಮದ ಚಿಂಗಿಕೆರೆಯನ್ನು ಒಂದು ಅಭಿವೃದ್ಧಿಯನ್ನು ಪಡಿಸಿ ಇವತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ನಮಗೆ ಅದೊಂದು ಪ್ರಶಸ್ತಿಯನ್ನಾಗಿದೆ. ಇವತ್ತು ಅದೆಲ್ಲ ಮತ್ತೆ 2024-25ರಲ್ಲಿ ಮತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಬಹಳಷ್ಟು ಕಾಮಗಾರಿಯನ್ನು ಕೈಗೊಂಡು ಅರ್ಥಪೂರ್ಣ ಕೈಗೊಂಡು ಮತ್ತು ನಾವು ಎಲ್ಲೂ ಕೂಡ ಆಡಿಟ್ ಆಗಿ ಇನ್ನೊಂದಾಗಲಿ ಮತ್ತು ಓಂಬುಡ್ಸ್ಮನ್ ಆಗಲಿ ಯಾವುದೇ ರೀತಿಯಾದ ನಾವು ಕೇಸನ್ನು ಹೊರಗಡೆ ಬಹಳಷ್ಟು ಕಾಮಗಾರಿನ ಅರ್ಥಪೂರ್ಣವಾಗಿ ಮಾಡಿದ್ದಕ್ಕೋಸ್ಕರ ಉತ್ತಮ ಗ್ರಾಮ ಪಂಚಾಯತಿ ಅಂತ ಹೇಳ್ಬಿಟ್ಟು ಮತ್ತೆ ರಾಜ್ಯ ಪ್ರಶಸ್ತಿಯನ್ನು 24-25 ಸಾಲಿನಲ್ಲಿ ಇವತ್ತು ಆಗಿರುತ್ತೆ. ಇವೆರಡೂ ಕೂಡ ರಾಜ್ಯ ಪ್ರಶಸ್ತಿಯಲ್ಲಿ ಕೂಡ ಇವತ್ತು ನಮ್ಮ ಆಡಳಿತಾವಧಿಯಲ್ಲಿ 2021-25 ಸಾಲಿನ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ವಿಶೇಷವಾಗಿ ಪಂಚಾಯತ್ ಗಂಗಾಧರ ಮೇಡಮ್ ಅವರು, ನಮ್ಮ ಕಾರ್ಯದರ್ಶಿಗಳ ನಾರಾಯಣಸ್ವಾಮಿ ಅವರು, ಎಲ್ಲ ಬೆಳಗಾವಿ ಇರ್ಬೋದು, ನಮ್ಮ ಆಡಳಿತ ವರ್ಗ ಇರ್ಬೋದು, ಎಲ್ಲರೂ ಕೂಡ ಒಂದು ಸಹಕಾರದಿಂದ ಇವತ್ತು ರಾಜ್ಯ ಮಟ್ಟದಲ್ಲಿ 2 ಪ್ರಶಸ್ತಿಗಳನ್ನು ಇವತ್ತು ನಿಜವಾಗ್ಲೂ ಕಂಡಿದೆ. ಇಡೀ ಜಿಲ್ಲೆಯಲ್ಲಿ 2 ಪ್ರಶಸ್ತಿಗಳನ್ನು ಬಂದಿರತಕ್ಕಂಥ ಯಾವುದೂ ಗ್ರಾಮ ಪಂಚಾಯತಿ ಇವತ್ತು ಮೊದಲನೇ ಗ್ರಾಮ ಪಂಚಾಯತಿ ಆ ಸಾಲಿನಲ್ಲಿ ಇತಿಹಾಸ ಪುಟಗಳಲ್ಲಿ ಗ್ರಾಮ ಪಂಚಾಯತಿ ಹೆಮ್ಮೆಯಾಗಿದೆ, ಸೇರಿಕೊಂಡಿದೆ. ಆದ್ದರಿಂದ ನಾನು ಏನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ಇವೆಲ್ಲ ಕಾರಣಕರ್ತಾಗಿರ್ತಕ್ಕಂಥ ಎಲ್ಲ ನಮ್ಮ ಆಡಳಿತ ವರ್ಗ, ನಮ್ಮ ಸದಸ್ಯರಿರ್ಬೋದು, ನಮ್ಮ ಬಹುಶಃ 6 ಜನ ನಾವು ಇವತ್ತು 2 ಅವಧಿಗಳಲ್ಲಿ 6 ಜನ ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷಗಳನ್ನ ಕಂಡಿದ್ದೀವಿ. ಮೊದಲನೇ ಅವಧಿಯಲ್ಲಿ 3 ಜನ, 2ನೇ ಅವಧಿಯಲ್ಲಿ 3 ಜನ. ಎಲ್ಲರೂ ಕೂಡ ಭಾಳಷ್ಟು ಶ್ರಮಿಸ್ತಾರೆ. ಗ್ರಾಮ ಪಂಚಾಯತಿ ವಿಚಾರ ಬಂದಾಗ ಎಲ್ಲರೂ ಕೂಡ ಚಾಚು ತಪ್ಪದೆ ಎಲ್ಲರೂ ಕೂಡ ಸಹಕಾರ ಕೊಟ್ಟು ಈ ಒಂದು ಪ್ರಶಸ್ತಿಗಳಿಗೆ ಎಲ್ಲರೂ ಕೂಡ ಬಾಧ್ಯರಾಗಿದ್ದಾರೆ. ಯಾರೇ ವೈಯಕ್ತಿಕವಾಗಿ ಯಾರೂ ಸಲ್ಲಲ್ಲ, ಎಲ್ಲ ಟೋಟಲಾಗಿ ಎಲ್ಲ ಗ್ರಾಮ ಪಂಚಾಯತಿ ಎಲ್ಲ ಅಧ್ಯಕ್ಷರು ಸದಸ್ಯರಿರ್ತದೆ. ಆದ್ದರಿಂದ ಇವತ್ತಿನ ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಪಂಚಾಯತ್ ನಮ್ಮದೆಲ್ಲ ಅವಧಿ 9 ದಿನ ಮುಗಿತದೆ. ಮತ್ತು ಆಡಳಿತಾಧಿಕಾರಿ ಈಗಾಗಲೇ ಕೂಡ ನೇಮಕ ಆಗಿಬಿಟ್ಟಿದೆ. ಆದ್ದರಿಂದ ಇನ್ನು ಮುಂದೆ ಇವತ್ತು ಆಡಳಿತಾಧಿಕಾರಿ ಇರ್ತಾರೆ ನಮ್ಮ ಪಂಚಾಯತಿ ಮೇಡಮ್ ಅವರು, PDO ಆಗಿರ್ಬೋದು, ಸೆಕ್ರೆಟರಿ ಅವರು, ಹಿಂದೆ ಯಾವ ರೀತಿ ನಡ್ಕೊಂಬಂದ್ವಿ ಇವತ್ತು ಗ್ರಾಮ ಪಂಚಾಯತಿನ ಅದೇ ರೀತಿಯಾಗಿ ಮುಂದೆ ಇನ್ನೂ ಕೂಡ ಈ ಗ್ರಾಮ ಪಂಚಾಯತಿಯನ್ನು ನಡೆಸ್ಕೊಳ್ಬೇಕು. ನಮ್ಮ ಸಹಕಾರ ನಮಗೆ ಈ ಗ್ರಾಮ ಪಂಚಾಯತಿಗೆ ಬೇಕು. ಇನ್ನೂ ಕೂಡ ಈ ಒಂದು ಗ್ರಾಮ ಪಂಚಾಯತಿ ಇನ್ನೊಂದು ಬಾರಿ ರಾಜ್ಯ ಮಟ್ಟಕ್ಕೆ ಹೋಗ್ಬೇಕಂತೇಳಿ ನಾನು ಕೋರ್ತಾ ಇವತ್ತು ಏನೆಲ್ಲ ನಮ್ಮ ಕಣ್ಣಲ್ಲಿ ಬಂದಿದ್ರಿ, ಎಲ್ಲ ಗ್ರಾಮ ಪಂಚಾಯತ್ ಬಂದಿದ್ದೀರಿ, ನಾಯಕ ಮುಂದುಗಳು ಬಂದಿದ್ದೀರಿ, ಅವರೆಲ್ಲರೂ ಕೂಡ ಧನ್ಯವಾದಗಳನ್ನು ಶುಭವನ್ನು ಕೊಡ್ತಾ ನಾನು ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.